ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿ ಮುಖಂಡರ ಮನೋವೃತ್ತಿ. ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ವಿಸ್ತಾರವಾಗಿ ಈ ಮಹನೀಯರುಗಳ ವಾಕ್ಯಗಳನ್ನು ಇಲ್ಲಿ ಕೊಟ್ಟಿರುವುದರ ಅವಶ್ಯಕತೆಗಳನ್ನು ಕೆಲವರು ಪ್ರಶ್ನಿಸಬಹುದು. ಧಾರ್ಮಿಕ ಆದರ್ಶದಲ್ಲಿ ಆಗಲೇ ದೃಢ ಶ್ರದ್ಧೆಯನ್ನು ಬೆಳೆಸಿಕೊಂಡವರಿಗೆ ಇದರ ಅಗತ್ಯವಿಲ್ಲ ನಿಜ. ಇತ್ತ ಧಾರ್ಮಿಕ ನಂಬಿಕೆ ಇಲ್ಲ, ಅತ್ತ ವೈಜ್ಞಾನಿಕ ಮನೋವೃತ್ತಿ ಎಂದುಕೊಂಡು ಧರ್ಮನಿಂದೆ ಮಾಡುವ ಆಧುನಿಕ ವಿದ್ಯಾಸಂಪನ್ನರಿಗೆ ಈ ವಿಚಾರ ಮನವರಿಕೆ ಆಗಬೇಕಾಗಿದೆ. ಇಂದು ವಿದ್ಯಾವಂತರು ಎನ್ನಿಸಿಕೊಂಡವರು ಚರಿತ್ರೆಯ ಭೌತಿಕ ವ್ಯಾಖ್ಯಾನವನ್ನು ಅಂಗೀಕರಿಸಿದ್ದಾರೆ. ರಾಷ್ಟ್ರದ ರಾಜಕೀಯ ಚಟುವಟಿಕೆಗಳೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭೌತಿಕ ದೃಷ್ಟಿಕೋನಗಳಿಂದಲೇ ಪ್ರಭಾವಿತವಾಗಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಧರ್ಮ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು ಎಂಬ ಹಂಬಲದಿಂದ ನಮ್ಮ ಧುರೀಣರು, ವಿದ್ಯಾವಂತ ರಾಷ್ಟ್ರಪ್ರೇಮಿಗಳು ತಮ್ಮ ಪ್ರಾಣ ಪಣವಾಗಿಟ್ಟು ಹೋರಾಡಿದರು. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಆದದ್ದೇನು? ಹಿಂದೂಗಳ ಪ್ರತಿನಿಧಿಗಳು, ಮುಖಂಡರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರಲ್ಲಿ ಪ್ರಮುಖರು, ನಮ್ಮ ಪರಂಪರೆಯಲ್ಲಿ ಗೌರವವಿದ್ದರೂ ದೇವರು, ಧರ್ಮ, ಆಧ್ಯಾತ್ಮಗಳಲ್ಲಿ ಜನರ ದುರದೃಷ್ಟದಿಂದ ವಿಶ್ವಾಸವಿಲ್ಲದಿದ್ದವರು ಎಂಬುದನ್ನು ದುಃಖದಿಂದ ಹೇಳಬೇಕಾಗಿದೆ. ಹಿರಿಯ ಲೇಖಕರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ರಾಷ್ಟ್ರದ ಭಾಗ್ಯ ಸೂತ್ರವನ್ನು ಹಿಡಿದ ಅಂದಿನ ಹಿರಿಯರ ಮನೋಭಾವವನ್ನು ಅತ್ಯಂತ ನಿರ್ಲಿಪ್ತರಾಗಿ ನಿಷ್ಪಕ್ಷಪಾತ ಭಾವನೆಯಿಂದ ಆದರೆ ಸ್ಪಷ್ಟವಾಗಿ ಹೀಗೆ ನಿರೂಪಣೆ ಮಾಡಿದ್ದಾರೆ. ನಾವು ಸ್ವಾತಂತ್ರ್ಯವನ್ನು ಬಯಸಿದ್ದು ಏಕೆ? ಭರತವರ್ಷ ತನ್ನದು ಎಂಬ ಒಂದು ಮನೋಧರ್ಮವನ್ನು, ಸಂಸ್ಕೃತಿಯನ್ನು ಪಡೆದಿದೆ. ಪರಾಧೀನವಾಗಿರುವ ರಾಷ್ಟ್ರ ತನ್ನತನವನ್ನು ಬೆಳೆಸಿಕೊಳ್ಳಲಾರದು. ನಮ್ಮ ರಾಷ್ಟ್ರದ ಎಲ್ಲ ಮುಖದ ವಿಕಾಸ ಸಾಧ್ಯವಾಗಬೇಕೆಂದರೆ ನಮ್ಮ ರಾಷ್ಟ್ರ ತನ್ನ ಜೀವನವನ್ನು ತಾನೇ ರೂಪಿಸಿಕೊಳ್ಳಬೇಕು. ನಮ್ಮ ನಾಯಕರು ರಾಜಕೀಯ ಸ್ವಾತಂತ್ರ್ಯವನ್ನು ಅಪೇಕ್ಷಿಸಿದ್ದೇ ಇದಕ್ಕಾಗಿ. ಸ್ವಾತಂತ್ರ್ಯ ಲಭಿಸಿ ಇಷ್ಟು ವರ್ಷಗಳಾದರೂ ರಾಜಕೀಯವಾಗಿ ಸ್ವತಂತ್ರವಾದ ರಾಷ್ಟ್ರ ಸಂಸ್ಕೃತಿಯ ದೃಷ್ಟಿಯಿಂದಲೂ ಸ್ವಾತಂತ್ರ್ಯವನ್ನು ವರಿಸಿದ್ದರೆ ಎಷ್ಟೋ ಶುಭವನ್ನು ಸಾಧಿಸಿರಬಹುದಾಗಿತ್ತು. ಆದರೆ ನಮ್ಮ ದುರದೃಷ್ಟ ಇದಕ್ಕೆ ಅಡ್ಡಿಯಾಯಿತು. ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಆಗಿ ರಾಷ್ಟ್ರವನ್ನು ಆಳುವುದು ಬೇಡ ಎಂದು ಗಾಂಧೀಜಿ ಸೂಚಿಸಿದರು. ನಮ್ಮ ನಾಯಕರು ಈ ಮಾತನ್ನು ಕೇಳಲಿಲ್ಲ. ಕಾಂಗ್ರೆಸ್ ಅಧಿಕಾರವನ್ನು ವಹಿಸಿಕೊಂಡಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದರು. ಜವಾಹರ್ಲಾಲ್ ನೆಹರು ಅತ್ಯಂತ ಪುಣ್ಯವಂತ ಮನೆತನದಲ್ಲಿ ಹುಟ್ಟಿದವರು. ಸ್ವಭಾವತಃ ಧ್ಯೇಯವಾದಿ. ಇಂಗ್ಲೆಂಡಿನಲ್ಲಿ ವಿದ್ಯೆ ಪಡೆದವರು. ಅಲ್ಲಿಯ ಉದಾರವಾದಿ ರಾಜಕೀಯ ಚಿಂತಕರ ವಾದಕ್ಕೆ ಮನಸೋತವರು. ಪ್ರಾಯಶಃ ಕಮ್ಯುನಿಸ್ಟ್ ಎಂದೇ ಹೇಳಬಹುದಾದ ವ್ಯವಸ್ಥೆಯನ್ನು ಒಪ್ಪಿಕೊಂಡ ತರುಣನಾಗಿ ನಮ್ಮ ರಾಷ್ಟ್ರಕ್ಕೆ ಹಿಂದಿರುಗಿದವರು. ನಮ್ಮ ಜನಾಂಗದ ಜೀವನದಲ್ಲಿ ಇರುವ ಕುಂದುಗಳನ್ನು ನೋಡಿ ಇವರ ಮನ ರೋಸಿತು. ಇವರು ಹುಟ್ಟಿನಿಂದಲೂ ಹಿಂದೂ, ಆದರೆ ಇವರಿಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ. ಕಾಂಗ್ರೆಸ್ ನಾಯಕರಾಗಿ ಇವರು ಮಹಾತ್ಮರ ಬಲಗೈಯಾಗಿ ದುಡಿದರು. ಹೀಗಿರುತ್ತಾ ಮಹಾತ್ಮರ ಜೀವನದ ಪ್ರೇರಕ ಭಾವಗಳಿಗೆ ಇವರ ಮನಸ್ಸಿನಲ್ಲಿ ಎಡೆ ಇರಲಿಲ್ಲ. ಮಹಾತ್ಮರು ಲೋಕವನ್ನು ನಡೆಸುತ್ತಿರುವ ದಿವ್ಯ ಶಕ್ತಿ ಒಂದು ಇದೆ, ಅದು ದೇವರು ಎನ್ನುತ್ತಿದ್ದರು. ಜವಾಹರ್ಲಾಲ್ ನೆಹರು ಅವರಿಗೆ ದೇವರು ಅವಶ್ಯಕವಾಗಿರಲಿಲ್ಲ. ಮಹಾತ್ಮರು ನಾನು ಹಿಂದೂ ಧರ್ಮ ನನಗೆ ಬೇಕಾಗಿರುವುದಕ್ಕೆ ಕಾರಣ ಅದು ಬೇರೆ ಯಾವ ಧರ್ಮವನ್ನು ಬೇಡ ಎನ್ನುವುದಿಲ್ಲ, ಎಲ್ಲ ಧರ್ಮಗಳ ಸಾರವನ್ನು ಒಳಗೊಂಡಿದೆ ಎಂದು ಹೇಳಿದರು. ಜವಾಹರ್ಲಾಲ್ ನೆಹರೂರವರಿಗೆ ಈ ಹಿಂದೂ ಧರ್ಮದ ಪರಿಚಯ ಇರಲಿಲ್ಲ. ಮಹಾತ್ಮರು ದಿನ ತಪ್ಪದೆ ಸಂಜೆಯಲ್ಲಿ ಸಭೆ ಸೇರಿಸಿ ಪ್ರಾರ್ಥನೆ ನಡೆಸುತ್ತಿದ್ದರು. ಜವಾಹರ್ಲಾಲರು ಪ್ರಾರ್ಥನೆಯಿಂದ ಏನಾದರೂ ಪ್ರಯೋಜನ ಇದೆ ಎಂದು ತಿಳಿದಿದ್ದರೋ ಇಲ್ಲವೋ ಹೇಳುವಂತಿಲ್ಲ.
ಮಹಾತ್ಮರು ಪ್ರಜೆಗಳ ಮನಸ್ಸನ್ನು ಅರಿತು ಅವರ ಕ್ಷೇಮಕ್ಕಾಗಿ ನಡೆಯುವ ರಾಜ್ಯ ವ್ಯವಸ್ಥೆಯನ್ನು ರಾಮರಾಜ್ಯ ಎಂದು ಕರೆದರು. ಒಮ್ಮೆ ಈ ಮಾತು ಬಂದಾಗ ನೆಹರೂರವರು ರಾಮರಾಜ್ಯ ಎಂದರೆ ಏನು, ನನಗೇನು ತಿಳಿಯದು ಎಂದರು. ಪಾಶ್ಚಾತ್ಯ ವಿಚಾರವಂತರು ಬೌದ್ಧ ಮತವನ್ನು ಬುದ್ಧಿ ಒಪ್ಪುವ ಏಕೈಕ ಮತ ಎಂದು ಹೊಗಳಿರುವುದುಂಟು. ಜವಾಹರ್ಲಾಲ್ ತುಂಬ ಬುದ್ಧಿವಂತರು. ಈ ಮಾತು ಅವರಿಗೆ ಯುಕ್ತವೆಂದು ಕಂಡಿರಬೇಕು. ಅವರು ಭರತವರ್ಷದ ಚರಿತ್ರೆ ಬುದ್ಧ ಗುರುವಿನಿಂದ ಆರಂಭವಾಯಿತು ಎಂಬಂತೆ ನಡೆದುಕೊಂಡರು. ಆದ್ದರಿಂದಲೇ ನಮ್ಮ ರಾಷ್ಟ್ರ ಸಾರನಾಥದ ಧ್ವಜಸ್ತಂಭವನ್ನು ರಾಷ್ಟ್ರದ ಲಾಂಛನವಾಗಿ ಇಟ್ಟುಕೊಂಡಿದೆ. ರಾಷ್ಟ್ರಧ್ವಜದಲ್ಲಿ ಅಶೋಕ ಚಕ್ರ ಕೇಂದ್ರವಾಗಿದೆ. ನಮ್ಮ ರಾಷ್ಟ್ರ ರಚನೆಯ ಸಭೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಅನುಗ್ರಹಿಸಿದ್ದಕ್ಕೆ ದೇವರಿಗೆ ವಂದನೆ ಸಲ್ಲಿಸಬೇಕೆಂದು ಯೋಚಿಸಿದಾಗ ಜವಾಹರ್ಲಾಲರು ಇದನ್ನು ಒಪ್ಪದ ಕಾರಣ ಆ ಯೋಜನೆಯನ್ನು ಕೈಬಿಟ್ಟಿತು. ದೇವರು ಇದ್ದಾನೆ ಎಂದು ನಂಬಿ, ರಾಮ ದೇವರು ಎಂದು ತಿಳಿದು, ಆ ನಂಬಿಕೆಯಲ್ಲಿ ರಾಷ್ಟ್ರದ ಸ್ವಾತಂತ್ರ್ಯದ ಸಾಧನೆಯಲ್ಲಿ ಬಾಳನ್ನು ಸವೆಯಿಸಿ ಸ್ವಾತಂತ್ರ್ಯವನ್ನು ನಮಗೆ ಕೊಡಿಸಿದ ಕಾರಣ ರಾಷ್ಟ್ರಪಿತ ಎಂಬ ಹೆಸರನ್ನು ಜನತೆಯಿಂದ ಪಡೆದ ಮಹಾತ್ಮ ಗಾಂಧೀಜಿಯವರ ಜೀವನದ ಮೂಲ ಭಾವನೆಗೆ ನಮ್ಮ ರಾಷ್ಟ್ರ ರಚನೆಯ ಶಾಸನದಲ್ಲಿ ಎಡೆಯಿಲ್ಲದೆ ಹೋಯಿತು. ಭರತವರ್ಷದ ಜನತೆ ಈ ಹೊತ್ತು ಕೂಡ ದೇವರು ಎಂಬ ಭಾವವನ್ನು ತೊರೆದಿಲ್ಲ. ಆ ಭಾವನೆ ಎಲ್ಲ ವೇಳೆಯಲ್ಲೂ ಒಳ್ಳೆಯದನ್ನೇ ಮಾಡಿದೆ ಎಂದು ಹೇಳುವಂತಿಲ್ಲ. ಹೀಗಿರುತ್ತಾ ಭಾರತ ಜನಾಂಗ ಬಹುಸಂಖ್ಯೆಯಿಂದ ದೇವರು ಇದ್ದಾನೆ ಎನ್ನುವ ಜನಾಂಗ. ಜವಾಹರ್ಲಾಲ್ ನೆಹರು ಈ ಜನಾಂಗದ ನಾಯಕರಾದರೂ ಇದರ ಈ ಭಾವನೆಗೆ ಪ್ರತಿನಿಧಿ ಆಗಲಿಲ್ಲ. ನೆಹರೂರವರು ದೇವನೊಬ್ಬನಿರುವನೆಂದು ನಂಬದೆಯೇ ಸತ್ಯವಾಗಿ ನಡೆದುಕೊಳ್ಳಬಲ್ಲ ಧ್ಯೇಯವಾದಿ. ಅವರು ಒಟ್ಟಿನಲ್ಲಿ ಸತ್ಯವಾಗಿಯೇ ನಡೆದುಕೊಂಡರು. ಆದರೆ ಬರಿಯ ಧ್ಯೇಯವಾದ ಒಂದು ಆಡಳಿತವನ್ನು ಒಂದು ಧ್ಯೇಯದತ್ತ ನಡೆಸಲಾರದು. ಪ್ರಧಾನಿಯಾದ ಜವಾಹರ್ಲಾಲರ ಜೊತೆಗೆ ಅವರಷ್ಟೇ ಶಕ್ತರಾದ ಬೇರೆ ಕೆಲವರು ಇದ್ದರು. ಆದರೆ ಇವರೆಲ್ಲರ ಮನಸ್ಸು ಒಂದು ಮುಖವಾಗಿ ಹರಿಯಲಿಲ್ಲ. ಕೆಲವು ವರ್ಷಗಳ ನಂತರ ಜವಾಹರ್ಲಾಲರ ನೇತೃತ್ವದಲ್ಲಿ ಹಿಂದೂಗಳ ಪಾಡು ಅತಂತ್ರವಾಗುತ್ತಿದೆ ಎಂದು ಹೆದರಿ ಕಾಂಗ್ರೆಸ್ನಲ್ಲಿ ದುಡಿದಿದ್ದ ನಾಯಕರು ಹಲವರು ಹಿಂದೂ ಮಹಾಸಭೆ ಎಂದು ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಿಸಿಕೊಂಡರು. ರಾಜಾಜಿ ಜವಾಹರ್ಲಾಲ್ರನ್ನು ಬಿಟ್ಟು ಬೇರೆಯೇ ಒಂದು ಪಕ್ಷವನ್ನು ಸ್ಥಾಪಿಸಿದರು. ವಲ್ಲಭಭಾಯಿ ಪಟೇಲರು ಜವಾಹರ್ಲಾಲ್ರನ್ನು ಬಿಟ್ಟು ಸಿಡಿಯಲಿಲ್ಲ. ಆದರೆ ಇವರಿಬ್ಬರ ಮನಸ್ಸು ಒಮ್ಮುಖವಾಗಿ ಹರಿಯಲಿಲ್ಲ. ಪರಿಸ್ಥಿತಿ ಹೀಗಿರುತ್ತಾ ಜವಾಹರ್ಲಾಲ್ ನೆಹರು 1964ರಲ್ಲಿ ತೀರಿಕೊಂಡರು. ಆ ಬಳಿಕ ಕಾಂಗ್ರೆಸ್ ಸಂಸ್ಥೆಯೇ ಇಬ್ಬಾಗವಾಯಿತು. ಈಚೆಗೆ ಅದು ಮತ್ತೆ ಮತ್ತೆ ಒಡೆದು 6 ಚೂರಾಗಿ ನಿಂತಿದೆ. ಜವಾಹರಲಾಲ್ ಜೀವಿಸಿದ್ದಾಗ ಆತ ಸತ್ಯವಂತ ಎಂಬ ಕಾರಣದಿಂದ ಜೊತೆಯ ಜನ ಅವರಿಗೆ ಬೇಸರವಾಗುವಂತೆ ನಡೆಯಲು ಹಿಂದೆಗೆಯುತ್ತಿದ್ದರು. ಜವಾಹರ್ಲಾಲ್ ತೀರಿಕೊಂಡರೂ ಅವರೊಂದಿಗೆ ಈ ಭಯ ತೀರಿಕೊಂಡಿತು. ಪೂರ್ವದ ಜನ ತಪ್ಪು ಮಾಡಿದರೆ ದೇವರು ದಂಡಿಸುತ್ತಾನೆ ಎಂದು ಭಯ ಪಡುತ್ತಿದ್ದರು. ಇದ್ದುದರಲ್ಲಿ ತಕ್ಕ ಮಟ್ಟಿಗೆ ಎಚ್ಚರದಿಂದ ನಡೆಯುತ್ತಿದ್ದರು. ಆ ದೇವರಿಗೆ ಪ್ರತಿಯಾಗಿ ಪಿಳ್ಳೆ ದೇವರಾಗಿದ್ದ ಜವಾಹರಲಾಲರು ತೀರಿಕೊಂಡ ಮೇಲೆ ನಮ್ಮ ರಾಜಕೀಯ ನಾಯಕರು ತೀರಾ ನಿರ್ಭಯದಿಂದ ಒಬ್ಬೊಬ್ಬರು ತಮಗೆ ತೋಚಿದಂತೆ ನಡೆಯಲು ತೊಡಗಿದರು. ಇವರಲ್ಲಿ ಕೆಲವರು ಒಳ್ಳೆಯವರೇ, ಆದರೆ ಬಹುಜನ ಅಲ್ಲ. ಒಟ್ಟಿನಲ್ಲಿ ರಾಷ್ಟ್ರದ ಜೀವನ ನೆನೆಯಬಾರದ ರೀತಿಯಲ್ಲಿ ಹಾಳಾಯಿತು. ಕ್ರೈಸ್ತ ಹಾಗೂ ಇಸ್ಲಾಂ ಬಾಂಧವ ಸಮುದಾಯಗಳ ಮುಖಂಡರು ತಮ್ಮ ಧರ್ಮ ಸಂಸ್ಕೃತಿಗಳ ಮಹಿಮಾತಿಶಯದ ಬಗ್ಗೆ ಹೆಮ್ಮೆ ತಾಳಿ ಅವುಗಳ ರಕ್ಷಣೆಯ ಪ್ರಜ್ಞೆಯನ್ನು ಆ ಅನುಯಾಯಿಗಳಲ್ಲಿ ಉಂಟುಮಾಡಲು ಕಟಿಬದ್ಧರಾಗಿದ್ದರು. ಅದು ಸಹಜವೇ. ಆದರೆ ಭಾರತದಲ್ಲಿ ಧರ್ಮ ಸಂಸ್ಕೃತಿಯ ಮೂಲ ಭಾವನೆಗಳು ಉದಾರವಾಗಿದ್ದರೂ
ಪ್ರಪಂಚದ ಎಲ್ಲ ಧರ್ಮಗಳ ಬಗ್ಗೆ ಗೌರವವಿದ್ದರೂ ಸಮನ್ವಯವೇ ಸಾಧುವಾದುದು ಎಂದು ಬೋಧಿಸಿದ್ದ ಅಶೋಕ ಚಕ್ರವರ್ತಿಯ ನಾಡಿನಲ್ಲಿ ಬಹುಪಾಲು ಹಿಂದೂಗಳಿಗೆ ತಮ್ಮ ಧರ್ಮದ ವಿಚಾರ ಶಾಲೆಗಳಲ್ಲಿ ಬೋಧಿಸಲು ಆರ್ಥಿಕ ನೆರವನ್ನು ನೀಡಲು ಧರ್ಮ ನಿರಪೇಕ್ಷ ರಾಷ್ಟ್ರವಾದ್ದರಿಂದ ಸರಕಾರ ಸಮ್ಮತಿಸಲಿಲ್ಲ. ಅಷ್ಟೇ ಅಲ್ಲ, ಧರ್ಮದ ವಿಚಾರ ಬೇಡ, ಸಮಸ್ತ ಮಾನವ ಜನಾಂಗಕ್ಕೆ ಹಿತಕಾರಿಯಾದ ನೈತಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನಾದರೂ ಮಕ್ಕಳಿಗೆ ಶಾಲೆಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ತಿಳಿಸಲು ಏರ್ಪಾಡಾಗಬೇಕು ಎಂದಾಗ ರಾಜ್ಯಾಂಗ ಘಟನೆಯಲ್ಲಿ ಅದನ್ನೂ ವಿರೋಧಿಸಲಾಯಿತು ಎಂದು ಶ್ರೀ H.V. ಕಾಮತ್ ಅವರು ಹೇಳಿದ್ದುಂಟು. ಮುಂದಿನ ವಿಷಯ, ಮೂಲಕ್ಕೆ ಕೊಡಲಿ ಏಟು. ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಹುದುಗಿದ್ದ ಅಮೋಘ ಭಾವನೆಗಳನ್ನು ಶತಮಾನಗಳಿಂದ ಆ ಭಾವನೆಗಳ ಪರಿಚಯವೇ ಆಗಿರದಿದ್ದ ಹಿಂದುಳಿದ ಜನರಿಗೆ ತಿಳಿಸಿಕೊಡುವುದಿರಲಿ. ಧರ್ಮ ಕರ್ಮ ಎಂದೇ ನಾವು ಕೆಟ್ಟೆವು, ಅದು ಮೋಸ, ಮೂಢನಂಬಿಕೆ, ಶೋಷಣೆ ಎಂಬಂತಹ ಪ್ರಚಾರವೇ ನಮ್ಮ ಮುಖಂಡರಿಂದಲೇ ನಡೆದದ್ದು ಎಂತಹ ವಿಪರ್ಯಾಸ ಹಾಗೂ ದುರಂತ. ಧರ್ಮ ನಿರಪೇಕ್ಷತೆ, ವೈಜ್ಞಾನಿಕತೆ, ವೈಚಾರಿಕತೆಗಳ ಹೆಸರಲ್ಲಿ ಜನರಿಗೆ ಉನ್ನತವಾದ ನೈತಿಕ ಆಧ್ಯಾತ್ಮಿಕ ಭಾವನೆಗಳ ಪರಿಚಯವಾಗದಂತೆ ಮಾಡಿ ಈ ಮುಖಂಡರು ಹೇಗೆ ಒಂದು ತೆರನಾದ ಶೋಷಣೆಯ ಯಂತ್ರವಾದರು ಎಂಬುದನ್ನು ಕಾಣಬಹುದು. ಹಿಂದೂ ಸಮಾಜದಲ್ಲಿ ಏಕತೆಯನ್ನುಂಟು ಮಾಡಲು ಸುವರ್ಣ ಅವಕಾಶವಿದ್ದರೂ ಅದನ್ನು ಸದುಪಯೋಗ ಮಾಡದೆ ಸಂಕುಚಿತ ಸ್ವಾರ್ಥದಿಂದ ಅಪ್ರತ್ಯಕ್ಷವಾಗಿ ಗುಲಾಮರಿಗೆ ಸಹಜವಾದ ವಿಚ್ಛಿದ್ರಕಾರಕ ಮನೋವೃತ್ತಿಯನ್ನೇ ಬೆಳೆಸುವಂತಾಯಿತು. ಇತರ ಧರ್ಮದ ಅನುಯಾಯಿಗಳು ಸ್ವಮತ ಪ್ರಚಾರ, ಪರಮತ ನಿಂದನೆ, ಖಂಡನೆಯನ್ನು ಮುಂದುವರೆಸುತ್ತಾ ತಮ್ಮ ಧರ್ಮಾನುಯಾಯಿಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತಾ ಮತ ಪರಿವರ್ತನೆಯ ಮೂಲಕ ತಮ್ಮ ಗುಂಪನ್ನು ಬಲಪಡಿಸಿಕೊಳ್ಳುತ್ತಾ ಸರ್ಕಾರದಿಂದ ನಾನಾ ರೀತಿಯ ಸವಲತ್ತುಗಳನ್ನು ಪಡೆದುಕೊಳ್ಳುವುದರಲ್ಲಿ ಸಮರ್ಥರಾದರು. ನಮ್ಮ ಮುಖಂಡರು ದೂರದೃಷ್ಟಿಯ ಅಭಾವದಿಂದ ನಮ್ಮ ಜನರ ಶ್ರದ್ಧಾಬಿಂದುಗಳನ್ನು ದುರ್ಬಲಗೊಳಿಸುತ್ತಾ ನಡೆದರು. ಒಳ ಜಗಳಗಳನ್ನು ಅಪ್ರತ್ಯಕ್ಷವಾಗಿ ಪ್ರೋತ್ಸಾಹಿಸಿದರು. ನಾಡಿನ ಏಳ್ಗೆಗೆ ತಿಲಾಂಜಲಿ ಇತ್ತು. ಸ್ವಾರ್ಥದ ಬೇಳೆ ಬೇಯಿಸಿಕೊಳ್ಳುವುದರಲ್ಲೇ ಅವರು ಮುಳುಗಿ ಹೋದರು. ಜನಾಂಗದ ಬದುಕಿನ ಜೀವ ರಸದಂತಿದ್ದ ಧರ್ಮ ಸಂಸ್ಕೃತಿಯ ಮೌಲ್ಯಗಳನ್ನೆಲ್ಲ ಬಿಟ್ಟು ರಾಷ್ಟ್ರ ಜೀವನವನ್ನು ಶಿಥಿಲಗೊಳಿಸಿದರು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.